ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ರೈತ ಮಹಿಳೆಯರು ತೆರಳುತ್ತಿರುವ ಹಿನ್ನೆಲೆಯಲ್ಲಿ ಪರಶುರಾಮ ದೇವಾಲಯದ ಬಳಿ ರೈತ ಮುಖಂಡ ವಿದ್ಯಾಸಾಗರ್ ಪಾದಯಾತ್ರೆಗೆ ಹಸಿರು ನಿಶಾನೆ ತೋರಿದ್ರು. ಬಳಿಕ ಮಾತನಾಡಿದ ಅವರು, ಕಳೆದ 50 ವರ್ಷದಿಂದ ಗ್ರಾಮೀಣ ಜನರು ಮಾದಪ್ಪನ ಬೆಟ್ಟಕ್ಕೆ ತೆರಳುವ ವಾಡಿಕೆ ಇದೆ. ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ಹಸನಾಗಿ ಫಸಲು ಬರಲೆಂದು ದೇವರ ಮೇಲೆ ಭಕ್ತಿಯಿಂದ ಹರಕೆ ಹೊತ್ತಿ ಬರುತ್ತಾರೆ. ನಂಜನಗೂಡಿನ ಸುತ್ತಮುತ್ತಲಿನ ಭಾಗದಲ್ಲಿ ರೈತರು ಧಾರ್ಮಿಕ ಭಾವನಾತ್ಮಕವಾಗಿ ಶ್ರದ್ಧೆಯಿಂದ ಸೇವೆಯನ್ನು ಮಾಡುತ್ತಾರೆ ಎಂದರು. ನೂರಾರು ರೈತ ತಾಯಂದಿರು ಪಾದಯಾತ್ರೆ ಮೂಲಕ ಬೆಟ್ಟಕ್ಕೆ ತೆರಳುವ ಸಂದರ್ಭದಲ್ಲಿ ಮಲೆ ಮಾದಪ್ಪನಿಗೆ ಉಗೆ ಮಾದಪ್ಪ ಎಂದು ಜೈಕಾರದಿಂದ ಘೋಷಣೆ ಕೂಗಿದ್ರು. ರೈತ ತಾಯಂದಿರು ಮತ್ತು ರೈತರು ಕಳೆದ 50 ವರ್ಷಗಳಿಂದಲೂ ಕೂಡ ಮಲೆ ಮಾದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಅವರ ಉದ್ದೇಶ ಇಷ್ಟೇ, ನಾಡಿನಲ್ಲಿ ಮಳೆ ಚೆನ್ನಾಗಾಗಲಿ, ಬೆಳೆ ಚೆನ್ನಾಗಾಗಲಿ, ರೈತರ ಎಲ್ಲ ವಸ್ತುಗಳು ಉಗೆ ಅನ್ನಲಿ ಅಂತ ಅವರು ಪಾದಯಾತ್ರೆ ಮಾಡ್ತಾರೆ. ನಮ್ಮ ನಂಜನಗೂಡು ಭಾಗದಲ್ಲಿ ನಂಜುಂಡೇಶ್ವರಂಗೆ, ಮಾದೇಶ್ವರಂಗೆ, ಚಾಮುಂಡಿಗೆ ಒಂದು ಅವಿನಾಭಾವ ಧಾರ್ಮಿಕ ಹುಂಡಿ ಎಂಟು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.